ಎಲ್ಲ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ಹೊಂಟೆ ನಾವು ಒಂದು ಸ್ಪೆಷಲ್ ಜಾಗಕ್ಕೆ. ಮುಂದಂಗ ತೋರಿಸ್ತೀನಂತೆ ಯಾವ ಜಾಗ ಅಂತೇಳಿ, ಹೆಂಗೆ ಕಾಣೋ ಅಂತ ಹೇಳ ನೋಡಿ. ಎಲ್ಲ ರೆಡಿ ಆಗಿದೆ. ಕಾಣಂತೀನ ಎಷ್ಟು ಹಿಡ್ಕೊಂಡ್ರೆ ಕಾಣ್ತೀನಿ ನೋಡಿ. ಹಾಂ, ಇಷ್ಟು ಹಿಡ್ಕೊಂಡ್ರೆ ಕಾಣ್ತೀನಿ ಕೆಳಗೆ ಐಟು. ಹಾಯ್ ಮಾಡ್ಬಿ, ಸಬ್ಸ್ಕ್ರೈಬ್ ಮಾಡ ನನ್ನ ಚಾನಲ್, ಸಬ್ಸ್ಕ್ರೈಬ್ ಮಾಡೋಣ. ಆಮೇಲೆ ಹೇಳೋದು, ಅದು ಒಮ್ಮಕ್ಕೆ ಹೇಳೋದಲ್ಲ. ನಿಮ್ಮ ನೋಡಿ ಓದ್ತಿದ್ದೆ ನನಗೆ ಫೋಟೋ. ನಾಟಕ ಐತೆ ನೋಡೋದು ನೋಡ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಎಷ್ಟು ತುಮಕೂರು ರೀಚ್ ಆದ್ವಿ. ಹೆಂಗೆ ಹೊಂಟೈತೆ ನೋಡ್ರಲ್ಲ ಫ್ಯಾಮ್ಲಿ ಅಷ್ಟು. ನಮ್ಮ ಗಿಡ್ರು ಇಲ್ಲೇ ಥರ ಮುಖ ತೋರಿಸ್ತೀರಿ ನೋಟ. ಮಸ್ತ್ ತಂಡ ಹತ್ತೈತಿ. ನಾ ಹೆಂಗೆ ಕಾಣಂತೆ ನಂಗೆ ಲೆಕ್ಕ ಕರಿವಲ್ದು ಅಪ್ಪ. ಇಲ್ಲಿಂದ ಮತ್ತು ಬಸ್ ಹಿಡ್ಕೊಂಡು 45 ಕಿಲೋಮೀಟ್ರ್ ಐತಿ ಹೋಗೋಕೆ ದೇವಸ್ಥಾನಕ್ಕೆ. ಮಸ್ತ್ ತಂಡ ಹತ್ತೈತಿ. ಚಾ ಸಿಕ್ಕರೆ ಪುಣ್ಯ. ಈಗ ಟೈಮ್ ಎಷ್ಟದ? ಪುಣೆ 3:30 ಆತು. ಇವಾಗ ಬಸ್ ಸ್ಟ್ಯಾಂಡಿಗೆ ನಡ್ಕೊಂತ ಹೋಗ 4 ಗಂಟೆ ಆಕತಿ. ಅಲ್ಲಿಂದ ಹೋಗೋಕೆ ಒಂದು 5-6 ಗಂಟೆ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ನಿಮ್ಗೆ ಗೊತ್ತಾಗೈತಿ, ತೋರಿಸ್ತೀವಂತ ಡೈರೆಕ್ಟಾಗಿ. ಬರ್ರಿ. ಹೆಂಗಿತ್ತು ಟ್ರೈನ್ ಜರ್ನಿ? ಹಾಂ, ಹೇಳ್ಬೇಡ ನೋಡ ಹೆಂಗಿತ್ತು? ಹಾಂ, ಹೇಳುವಂತ ತಡೀತೈತೆ. ದೇವಸ್ಥಾನಕ್ಕೆ ಹೋಗಿ ಹೇಳ್ತೀನಿ ಬಾ. ಈಗ ತಂಡೈತಿ ಇಲ್ಲ 4:00 ಐತಂತ್ರಿ ಬಸ್. ಗೆಟ್ ರೆಡಿ ಫಾರ್ ನಿದ್ದೆ. ಹಂಗೈತಿ ಬಸ್ ಸ್ಟ್ಯಾಂಡ್. ಒಂದು ಬ್ಯಾಗ್ ಹಿಡ್ಕೊಳಕ್ಕೆ ಇಬ್ಬರು. ನೆಲದಾಗೂ ಕಾಣೋಲ್ಲಿ, ಭೂಮಿ ಮ್ಯಾಗ ಕಾಣೋಲ್ಲಿ, ಎರಡು ಒಂದಾದ್ರೂ ಕಾಣೋದು. ತಡಿ ಹಿಂದ್ಕತ ಕಾಂತಿ ನೋಡ್ತೀನಿ. ಈಗ ಕಾಣತ್ತಿ ನೋಡ. ನಮಸ್ಕಾರ ರೀ. ಬಂದೇ ನೋಡೋ ದೇವಸ್ಥಾನಕ್ಕೆ. ತೋರಿಸ್ತೀನಿ ನಿಮಗೆ. ಶನೇಶ್ವರನ ಪಂಚಮುಖೇಶ್ವರ ಆಂಜನೇಯ ದೇವಸ್ಥಾನ ಇದು. 161 ಅಡಿ, ಅತಿ ದೊಡ್ಡದು. ತುಮಕೂರು ಡಿಸ್ಟ್ರಿಕ್ ಒಳಗೆ ಐತ್ರಿ, ಕುಣಗಲ್. ಇನ್ನೂ ಮಂಜು ಭಾಳ ಐತಿ. ತೋರಿಸ್ತವಂತ ನಿಮಗೆ. ಇನ್ನೂ ಟೈಮ್ ಆಗಿಲ್ಲ. ಆಮೇಲೆ ಸ್ನಾನಗಿನ ಮಾಡ್ಕೊಂಬಂದು ಪೂಜೆ ಕುಂದಿರ್ತೀವಲ್ಲ. ಪೂಜೆ ಆದ್ಮೇಲೆ ತೋರಿಸ್ತೀವಂತ ನಿಮಗೆ. ಭಾಳ ದೊಡ್ಡ ತಳ್ರಿ. ಒಂದ್ಸಲ ಸೀದಾ ತೋರಿಸ್ತೀನಿ ನಿಮ್ಗೆ. ಒಂದ್ಸಲ ಸೀದಾ ಹೆಂಗೆ ಕಾಣತ್ತೆ ನೋಡಂತ್ರಂತ. ಇವಾಗ ತೋರಿಸ್ತೀನಿ ನೋಡಿ ಹೆಂಗದ ನಮ್ಮ ಬಾಸ್ ಆಂಜನೇಯ. ಈಗ ಬರ್ದಾರ ನೋಡ್ರಿ. ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖೇಶ್ವರ ಆಂಜನೇಯ ಮೂರ್ತಿ, ಬಿದನಗಿರಿ, ಕುಣಿಗಲ್ ತಾಲೂಕು. ಇಷ್ಟು ದೊಡ್ಡದೈತಿ. ಸ್ವಲ್ಪ ಬೆಳಕಾಲಿ ಆಮೇಲೆ ತೋರಿಸ್ತಾನೆ ಅಂತ ಮಾಡಿ. ಆಂಜನೇಯ ದೇವಸ್ಥಾನ ಒಳಗಡೆ
ಮೇಲೆ ದೇವಸ್ಥಾನ ಐತಿ. ಬರ್ರಿ ಒಳಗೆ ತೋರಿಸ್ತೀನಿ. ಫೋಟೋ ಅಲಾವ್ ಇಲ್ಲ, ಬಟ್ ನೋಡೋಣ ಬರ್ರಿ. ಮನೆ ಇಲ್ಲೇ ಬರಲ್ಲ ಇಲ್ಲ ರೀ ಆ ಕಡೆ ಹೋಗಿ ಇದಕ್ಕೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಅಷ್ಟು ಮಾಡ್ಬಿಡ್ರಿ. ತಡ್ರಿ ಬ್ಯಾಕ್. ನೈಸ್. ಬೆಳಗ್ಗೆ 7 ಗಂಟೆ ಟೈಮ್ ಹೆಂಗೈತೆ ನೋಡ್ರಿ. ಅಯ್ಯೋ ಅಯ್ಯಯ್ಯ. ದೇವಸ್ಥಾನದ ಒಳಗಡೆ ಹೆಂಗೈತೆ ನೋಡ್ರಿ. ಈಗ ಜಸ್ಟ್ ರೆಡಿಯಾಗಿ ಮಸ್ತ್ ಹೆಂಗೆ ಕಾಣತೈತೆ ಔಟ್ಬಿಟ್ಟೆ. ಬಾಸ್ ಹೆಂಗೆ ರೆಡಿ ಅಂತಾರೆ ಚೆಂದ ಕಾಣತ್ತೀನಲ್ಲ. ದೇವಸ್ಥಾನ ಒಂದು ರೌಂಡ್ ಹಾಕಿ ಬರೋಣಂತ ಹೊಂಟೀವಿ. ಬರೀ ತೋರಿಸ್ತೇವೆ ಅಂತ ಏನೇನೈತೆ ದೇವಸ್ಥಾನದಾಗ ಅಂತೇಳಿ. ಮುಂದೆ ಫ್ಯಾಮ್ಲಿಗೆ ಹೊಂಟೈತಿ. ನಾವು ಗಿಚ್ಚಿ ರೆಡಿಯಾಗಿ ಹೊಂಟೇವಿ. ಈಗ ಬೆಳಗ್ಗೆ ಎದ್ದು ಮನ್ಸಿಗೆ ಶಾಂತ ಅನ್ಸುತ್ತೆ. ಆಂಜನೇಯ ನೋಡಿದ್ರೆ ಸೂರ್ಯ ನೋಡ್ರಲ್ಲ ಈಗ ಹೆಂಗೆ ಬಿಟ್ಟು ಅಂತ ಬಾ ಎಷ್ಟು ಮಸ್ತ್ ಕಾಣ್ತ ನೋಡ್ರಲ್ಲ. ಮಸ್ತ್ ಕಾಣ್ತಾನಲ್ಲ ಸೂರ್ಯ. ಒಳಗಿನ್ನೂ ಮಸ್ತ್ ಐತಿ. ನಾವು ಇನ್ನೂ ಭಾಳ ತೋರಿಸ್ಬೇಕು ನಿಮ್ಗೆ. ಬರೀ ತೋರಿಸ್ತೀನಿ ನಿಮಗೆ ಒಂದೊಂದು ಎಷ್ಟಾಗತ್ತೆ ಅಷ್ಟು ತೋರಿಸ್ತೀನಿ ಅಂತ. ಒಂದೊಂದು ಕಡೆ ವಿಡಿಯೋ ಮಾಡೋದಿರೋದಿಲ್ಲ. ಇದೆಲ್ಲ ಊಟದ್ದು ರೆಡಿ ಆಗತ್ತಿಲ್ಲ. ಇನ್ನೂ ರೆಡಿ ಯಾವುದೈತಿ ದೇವಸ್ಥಾನ. ಬೆಳಿಗ್ಗೆ ಎದ್ದು ಎಷ್ಟು ಮೂಡ್ ಫ್ರೆಶ್ ಆಗುತ್ತೆ ಅಂದ್ರೆ ಇಲ್ಲೇ ಮಸ್ತ್ ಮೂಡ್ ಫ್ರೆಶ್ ಇರುತ್ತೆ ದೇವಸ್ಥಾನ ಒಳಗಡೆ ಬಂದ್ಬಿಟ್ಟು.
ಹಿಂಗೆ ಕಾಣ್ತಾ ನೋಡ್ರಿ ದೇವಸ್ಥಾನ ಒಳಗೆ ಎಲ್ಲ ಚಲೋ ಐತಿ ಒಳಗೆ. ಇದೆಲ್ಲ ಏನಾರ ಫಂಕ್ಷನ್ ಇತ್ತಂದ್ರೆ ಊಟದ್ದು ಮದ್ವೆ ಗಿದ್ವಿ ಇತ್ತಂದ್ರೆ ಇದೆಲ್ಲ ಇಲ್ಲಿ ಆಗುತ್ತೆ. ಚಾಪಿ ಬೆಡ್ಶೀಟ್ ದೊರೆಯೋ ಸ್ಥಳ ಫ್ರೀ ಇರ್ತಾವೆ, ಅವಕ್ಕೆ ಏನು ಕೊಡೋಂಗಿಲ್ಲ. ಹಾಂ ಹಾಂ ಇನ್ನೂ ರೆಡಿ ಆಗಂತಿದ್ದೆ. ಇಲ್ಲೇನ ಗಂಡ್ಮಕ್ಳು ಅಷ್ಟೇ ಎಣ್ಣೆ ಹಾಕೋದೈತೆ ಅಂತಿದೆ, ನೋಡೋಣ ಅಂತ. ಆಮೇಲೆ ಇನ್ನೂ ರೆಡಿ ಆಗೊಂದಿತ್ತಿದೆ, ಮಸ್ತ್ ಆಗೈತೆ ಒಟ್ಟು. ನೆಕ್ಸ್ಟ್ ಟೈಮ್ ರೆಡಿ ಆದಾಗ ನಾವು ಬರೋಗಳೇ ರೆಡಿ ಆಗಿರ್ಲಿದ್ದು ಒಟ್ಟು. ಆಚಾಗ ಒಂದು ಪಾರಿಗಳು, ಆಚಾಗ ಒಂದು ಗಿಣಿ ನಡವರ್ಕಿದ್ದು ದೇವಸ್ಥಾನ. ದೇವಸ್ಥಾನದ ಒಳಗೆ ಹೋಗೋಣ ನೋಡ್ರಿ. ಇಲ್ಲಿ ಏನೇನ ಇಟ್ರ ಏನಿದೆ ತೆಗಿಲಿ. ಇದು ಅವು ಎಲ್ಲ ಥರ ಕಾಳ ಅದ್ರಾಗ ಹೋಮ್ದಾಗ ಹಾಕೋದನ. ಮತ್ತು ಇನ್ನೂ ಭಾಳ ರೆಡಿ ಆಗೋದೈತಿ, ಈಗ ರೆಡಿ ಆಗೋದೈತಿ. ಸಣ್ಣ ಬಟ್ಟಲು ಅಗದವು ಕಣ್ಣು ಕುಡಿ ಶನೇಶ್ವರ ಅಂದ್ರಿ, ಶನೇಶ್ವರ ದೇವರು. ಶನೇಶ್ವರ ದೇವಾಲಯ. ಕಾರ್ತಿಕ್ ಮಾಸ ದೀಪ ಫೋಟೋಗೆ ಗಂಧದ ಆರತಿ ನೀನು ನಿಮ್ಮ ಕೈಯಾರ ಬಳಕೆ ಒಂದ್ಸಲ ಪ್ರದಕ್ಷಿಣೆ ಹಾಕಿ ಶನಿ ದೋಷ ನಿವಾರಣೆ ಆಗುತ್ತೆ. ಕಾರ್ತಿಕ್ ಶನಿವಾರ ಲಾಸ್ಟ್ ದೀಪ ಫೋಟೋಗೆ ದೇವ್ರಿಗೆ ಆರತಿ ಮಾಡ್ತೀವಿ. ದೀಪ ತೊಂದಿನ ಇದ್ರ ಪರಿಹಾರ ಐತೆ. ಸಾಕು ಒಂದು ತಗೋರಿ, ಒಬ್ಬಂದ ತಗೋರಿ ಸಾಕು. ಒಂದು ಸಾಕ ಮತ್ತು ನಾನು ಒಂದು ತಗೋರಿ ಸರಿ. ಇನ್ನು ತಿನ್ನಾಕ ಬಿಡ್ಲಿ ಅಂತಲ್ಲ. ಕಾರ್ತಿಕ್ ಬೆಳವು ನೀನು ಏನಿಗಪ್ಪ ಯಾಕ್ರ ಮೂವತ್ತು ನನ್ನ ಬಾರೋ ನೀನು ಕಕ್ಕ ಎಲ್ಲರೂ ಮಾಡ್ತೀವಿ, ಮಾಡಬಾರ್ದು. ಶಿವ
ಕಟ್ರಿ ಬರೋಬ್ರಿ ಕಟ್ರಿ. ಹಿಂಗೆ ಕಟ್ತೀವಲ್ಲ ಹೂವಿನ ಮಾಲೆ. ಹೂವಿನ ಮಾಲೆ ಕಟ್ತೀವಲ್ಲ, ಹೂವಿನ ಮಾಲೆ. ಹಾಂ ಈ ಕಡೆ ಬಮ್ಮ, ನೀನು ಈ ಕಡೆ ಬಮ್ಮ, ಈ ಕಡೆ ಕೂತ್ಕೊಳ್ಳ. ತಗೊಳ್ರಿ ಬ್ಯಾಗಿಲ್ಲ. ಎಲ್ಲ ಥರ ಫುಲ್ ಟೈಟ್ ಐತೆ ಅದು. ಅಮ್ಮ ಅಕ್ರಮ 30 ಹಾಕ್ಬಿಡ್ರಿ. ಅದು ಎತ್ಕೊಂಡ ಕಲರ್ ಯಾವುದು ನೀಲಿ ಬಿಡು ಪರ್ಪಲ್ ಕಲರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಲ್ಪ ಜಾಗ ಬಿಡಬೇಕು, ಮೊಬೈಲ್ ಕಿತ್ಕೊಂಡು ಬಿಡ್ತೀವಿ ಅಲ್ಲಿ ನೋಡೋದು ಮೊಬೈಲ್ ನೋಡಬೇಕು. ಜೀವನವನ್ನು ಕಟ್ಕೊಂಡಿದ್ದಾನೆ. ನಾವು ನಮ್ಮ ಮನೆಯಲ್ಲಿರುವಂಥ ಹೆಂಡತಿಯನ್ನು ನಂಬಿಕೊಂಡು, ಹೆಂಡತಿಯ ಪ್ರೀತಿ ವಾತ್ಸಲ್ಯವನ್ನು ನೋಡಿಕೊಂಡು, ಹೆಂಡತಿಯ ಮಮತ್ಕಾರದಿಂದ ನೋಡಿಕೊಂಡು, ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಕೊಂಡು ನಾವು ಜೀವನವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತು ಅಂದರೆ ನಮ್ಮ ಜೀವನದಲ್ಲಿ ಆದರ್ಶವಾಗಿ ನಾವು ಬದುಕ್ತೇವೆ ಎನ್ನುವುದಕ್ಕೋಸ್ಕರ ಒಂದು ವಿಮೋಚನೆ. ಜೀವನ ಒಂದು ದೇವಸ್ಥಾನಕ್ಕೆ ಬಂದಿದ್ದೀರಾ, ದೇವಸ್ಥಾನ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀರಾ, ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಹಣ್ಣುಕಾಯಿ ಪೂಜೆ ಸಾಮಾನು ಹೂವನ್ನು ತಗೊಳಕ್ಕೆ ಹೋಗ್ತೀರ. ಹೂವನ್ನು ತಗೊಳಕ್ಕೆ ಹೋದಾಗ ಎಷ್ಟು ಮಾರು ಅಂತ ಕೇಳ್ತೀರ. ಇದು 30 ರೂಪಾಯಿ ಮಾರು, 40 ರೂಪಾಯಿ ಮಾರು ಅಂತ ಹೇಳ್ತೀರಿ. ಅವ್ರದ್ದು ಜಗಳ ಬೇರೆ ಆಡ್ತೀರ, ಅವ್ರದ್ದು ಕಿತ್ತಾಡ್ತೀರ. ಏನಕ್ಕೆ ಇಷ್ಟು ಮಳೆ ರೇಟ್ ಹೇಳ್ತಿದ್ದೀರ, ಯಾಕೆ ಇಷ್ಟೊಂದು ದುಡ್ಡು, ಕೊಡ್ರಿ 2 ಮಳೆ ಒಂದು 5 ರೂಪಾಯಿ ಕಾಸು ಕೊಡ್ತೀನಿ ಅಂತ ಹೇಳ್ತೀರಿ. ಸತ್ಯ ಕರೆಕ್ಟೇ? ಆ 5 ರೂಪಾಯಿ ಹೂವನ್ನು ಕಿತ್ತಾಡ್ಕೊಂಡು ಜಂಜಾಡ್ಕೊಂಡು ಬೈಕೊಂಡು ಭಗವಂತನ ಕೊಡ್ಬೇಕಾದ್ರೆ 2 ಮಂದಿ ಸಿಕ್ಕಂಡು ಬಂದು ಅಲ್ಲಿ ಚೌಕಾಸಿ ಮಾಡ್ಕೊಂಡು ಅವ್ರದ್ದು ಗಲಾಟೆ ಮಾಡಿಕೊಂಡು ಭಗವಂತನಿಗೆ ಆ ಪುಷ್ಪಗಳನ್ನು ಅರ್ಪಿಸಿದರೆ ಏನು ಪ್ರಯೋಜನ? ಭಗವಂತನಿಗೆ ಒಂದು ಗರಿಕೆ ಪತ್ರಿಕೆ ಹಾಕಿದರೆ ತೃಪ್ತಿ ಪಡುತ್ತಾನೆ, ಒಂದು ಪುಷ್ಪದಳವನ್ನು ಹಾಕಿದರೆ ಭಗವಂತ ತೃಪ್ತಿ ಪಡುತ್ತಾನೆ. ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಭಗವಂತ ನಮ್ಮನ್ನ ದಾನ ಪುರುಷನಾಗಿ ಮಾಡುತ್ತಾನೆ ಎನ್ನುವುದು ಈ ಭಗವಂತನ ಒಂದು ಉಲ್ಲೇಖ. ಒಂದು ಭಗವಂತನಿಗೆ ಒಂದು ಪೂಜೆ ಮಾಡಬೇಕಾದ್ರೆ ಆಡಂಬರವನ್ನೇ ಹೇಳಿ, ನಾನು ಪೂಜೆ ಮಾಡಬೇಕು, ಆ ಥರ ಹಾರ ಹಾಕ್ಬೇಕು, ಈ ಥರ ಹಾರ ಹಾಕ್ಬೇಕು, ಈ ಥರ ಪೂಜೆ ಮಾಡಬೇಕು, ಅಷ್ಟು ಮನೆ ಕಡಿಬೇಕು, ಇಷ್ಟು ಊಟ ಹಾಕ್ಬೇಕು, ನಾನು ಜನರದ್ದು ಹೆಸರು ತಗೋಬೇಕು ಅನ್ನೋದು ನಾನು ಈ ನಾಟಕದ ಮಾತುಗಳನ್ನು ಬಿಟ್ಟು ಭಗವಂತನನ್ನ ಪೂಜೆ ಮಾಡಬೇಕಾದ್ರೆ ಏಕಾಂತದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಕೊಂಡ್ರೆ ನೀವು ಯಾವ ಪೂಜೆನೂ ಬೇಕಿಲ್ಲ. ಧ್ಯಾನ ಮಾಡಿ, ದಾನ ಮಾಡಿ. ಒಂದು ಮನೆಯೊಳಗಡೆ ಅಕ್ಕಿ ತಳಬಾರದಲ್ಲಿ ಭಿಕ್ಷುಕ ಬರ್ತಾನಂತೆ, ಏನಾದರೂ ಸಹಾಯ ಮಾಡಿ. ನಮ್ಮಲ್ಲಿ ದರಿದ್ರ ಬಿಟ್ಟು ಹೋಗ್ಬೇಕು. ನಿರಂತರವಾಗಿ ಚಕ್ರ ಸ್ಥಾಪನೆ ಮಾಡಿಕೊಂಡ ಮನೆಯಲ್ಲಿ ನಿಮ್ಮ ಕಷ್ಟಕ್ಕೆ ಪರಿಹಾರ ಆಗುತ್ತದೆ ಎಂದು ಕೇಳಲ್ಲ ಒಂದು ನಂಬಿಕೆ. ಗುರುಗಳ ಮಾತು ಬಹಳ ಒಂದು ಮಾತಾಗಿರ್ಬೋದು, ಒಂದು ಕೊಡೊಂದು ಉತ್ತರ ಆಗಿರ್ಬೋದು, ಒಂದು ಕೊಡೊಂದು ಪುಷ್ಪದಳ ಆಗಿರ್ಬೋದು, ಕೊಡೊಂದೊಂದು ಪಾರಿಜಾತ ಆಗಿರ್ಬೋದು, ಕೊಡೊಂದೊಂದು ಗಂಧ ಆಗಿರ್ಬೋದು, ಕೊಡೊಂದೊಂದು ಪ್ರಸನ್ನ ಆಗಿರ್ಬೋದು. ಕಣ್ಣಿಂದ ನೋಡಿದ್ದ ಕಣ್ಣಿಂದ ನಾ ಕಂಡೆ, ಭಗವಂತನ ಕಂಡೆ, ಪ್ರತ್ಯಕ್ಷವಾಗಿ ನಾನು ಪರೋಕ್ಷವಾಗಿ ನಾ ಕಂಡೆ ಅಂತ ಭಗವಂತನ ಚಕ್ರ ತಗೊಂಡು ಪ್ರಾರ್ಥನೆ ಮಾಡಿ ಕಂಚೆ ಇಷ್ಟಪಡ್ತೀನಿ. ಎಲ್ಲರೂ ಕ್ಯೂನಲ್ಲಿ ಬರ್ಬೇಕಾಗಿದ್ದಾರೆ ಈಗ. ಕಟ್ಕೊಡ್ಲಾ? ತುಮಕೂರು ಬಸ್ ಸ್ಟಾಪ್. ನಮ್ಮ ಮಮ್ಮಿ ವಿಡಿಯೋ ಮಾಡತ್ತೆ ಕೆಳಗೆ ನಮ್ದು ಇಬ್ಬರದ್ದು. ಜಲ್ದಿ ಹಿಡೀರಿ.
ಬಾ 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 ಏ ಹೋಗೇ ಬೇಡ ಬಾ ಸಾಕ ಬಾ ಬಾ ನೋಡು ಬಾ ಆಕೆ ಅವನ ಜೊತೆ ಬರ